ನಾವು ಏರ್ಫೋರ್ಸ್ ಇದೆಯಲ್ಲ ಅವ್ರದ್ದು ಏರ್ಫೋರ್ಸದ್ದು ಅವ್ರದ್ದು ಒಂದು ಲ್ಯಾಂಡ್ ಕೇಳ್ತಾ ಇದ್ದೀವಿ ನಾವು. ಅದು ಒಂದು 2 ವರ್ಷದಿಂದ ಪೆಂಡಿಂಗ್ ಇದೆ. ಅವರು ಬಂದಿದ್ರು ಆಫೀಸರ್ ಯಾರೋ ನಾವು ಏರ್ಫೋರ್ಸ್ದವರು ಬಂದಿದ್ದರು. ಮತ್ತು ನಾವು ಡಿಫೆನ್ಸ್ ಕಮಿಟಿ ಮೀಟಿಂಗಲ್ಲಿ ಅದನ್ನು ರೇಸ್ ಮಾಡಿದ್ದೀವಿ. ಯಾಕಂದ್ರೆ ಸ್ವಲ್ಪ ಪ್ರೊಸೀಜರ್ ಆಸ್ಪೆಕ್ಟಲ್ಲಿ ಡಿಲೇ ಆಗ್ತಾಯಿದೆ. ಹ್ಯಾಂಡಿಂಗ್ ಆಫ್ ದಿ ಲ್ಯಾಂಡ್ ಒಂದು 15 acres ಲ್ಯಾಂಡು ಅದು ಒಂದು ಹ್ಯಾಂಡಿಂಗ್ ಅವ್ರು ಆಗ್ತಂದರೆ ನಮಗೆ ಇದ್ರದ್ದು ಪ್ಯಾರಲಲ್ ಏರ್ ಟ್ಯಾಕ್ಸಿ ಅದು ರನ್ವೇಗೆ ಅನುಕೂಲ ಆಗ್ತದೆ. ಅದು ಒಂದು ಪ್ರೊಸೆಸ್ ನಡೆಸಿದ್ದೇವೆ. ಅದು ಒಂದು ಈಗೇನಾಗಿದೆ ಸಪ್ರೇಟ್ ಒಂದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದೆ ನಾನು. ಯಾಕಂದರೆ ಅವ್ರದ್ದು ಒಂದಿಷ್ಟು ಪ್ರೊಸೀಜರ್ ಆಸ್ಪೆಕ್ಟ್ ಅದಾವೆ, ರೆಕಾರ್ಡ್ ಆಫ್ ರೈಟ್ಸಲ್ಲಿ ಎಂಟ್ರಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಾವೆ, ಅದೆಲ್ಲ ಕ್ಲಿಯರ್ ಮಾಡಿರಿ, ನಾವು ಮಾಡ್ತೀವಿ ಅಂತ ಕೋಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಅದು ಒಂದು ಮಾಡಿಸ್ತೀವಿ. ಮತ್ತು ಇನ್ನು ಉಳಿದು ಕೆಲವು ಈಗ ಏರ್ಪೋರ್ಟ್ಗೆ ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಹೇಳ್ತಾ ಇದೆ 4 ಲೈನ್ ಆಗಬೇಕು ಅಂಥೇಳಿ, ಬೆಳಗಾವಿಯಿಂದ ಸಿಟಿಯಿಂದ ಇಲ್ಲಿವರೆಗೆ 4 ಲೈನ್ ಆಗಬೇಕಂತೇಳಿ. ಮತ್ತು ಎಂಟ್ರನ್ಸ್ ಏನಿದೆ ಎಂಟ್ರನ್ಸು ವಿಸಿಬಲ್ ಇಲ್ಲ. ಹೀಗಾಗಿ ಎಂಟ್ರನ್ಸು ಮೇನ್ ರೋಡಿಂದ ಎಂಟ್ರನ್ಸು ವಿಸಿಬಲ್ ಇಲ್ಲ. ಅಲ್ಲಿ ಒಂದಿಷ್ಟು ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ಸು ಮಾಡ್ತಾರೆ ಅವರು. ಮಾಡಿ ಅಲ್ಲಿ ಒಂದು ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ ಆಗ್ತಂತಂದರೆ ಮತ್ತು 4 ಲೈನ್ ಮಾಡಲಿಕ್ಕೆ ಎಲ್ಲೆಲ್ಲಿ ಸ್ವಲ್ಪ ಲ್ಯಾಂಡ್ ಅಕ್ವಿಷನ್ ಒಂದು ಇದೆ, ಅದೊಂದು ಪ್ರೊಸೆಸ್ ಮಾಡಲಿಕ್ಕೆ ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾನು MP ಆದಮೇಲೆ ನಾವು ಡಿಸ್ಕಷನ್ ಮಾಡಿದ್ದೆ ಅವ್ರಿಗೆ, ಇಲ್ಲೊಂದು 4 ಲೈನ್ ಆಗೋದು ಅವಶ್ಯಕತೆ ಅಂತೇಳಿ. ಈಗ PWD 50 ಕೋಟಿ ಮಂಜೂರಾಗಿದೆ ಅನ್ನುವಂಥದ್ದು ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಲ್ಯಾಂಡ್ ಅಕ್ವಿಷನ್ ಒಂದು ಸರ್ವೆ ಅದು ಆಗ್ತಾಯಿದೆ. ಅದು ಲ್ಯಾಂಡ್ ಅಕ್ವಿಷನ್ ಆಯ್ತು ಅಂತಂದರೆ ಟೆಂಡರ್ ಪ್ರೊಸೆಸ್ ಎಲ್ಲ ಆಗಿ 4 ಲೈನ್ ರಸ್ತೆನೂ ಆಗ್ತದೆ ಏರ್ಪೋರ್ಟಿಗೆ ಕನೆಕ್ಟ್. ಯಾವಾಗಲೂ ಯಾವುದೇ ಏರ್ಪೋರ್ಟಿಗೆ ಬೆಳವಣಿಗೆ ಆಗೋ ಸಲುವಾಗಿ 4 ಲೈನ್ ಇರುವಂಥದ್ದು ಭಾಳ ಅವಶ್ಯಕತೆ ಇದೆ. ಅದು ಒಂದು ಆಗುವಂಥದ್ದು, ಅದಕ್ಕೂ ಪ್ರೊಸೆಸ್ ಅದ್ರ ಬಗ್ಗೆಯೂ ಚರ್ಚೆ ಆಯಿತು. ಮತ್ತು ಒಂದು 15 acres ಲ್ಯಾಂಡ್ ಬಗ್ಗೆ, ಪ್ಯಾರಲಲ್ ಏರ್ ಟ್ಯಾಕ್ಸಿ ಬಗ್ಗೆ, ರನ್ವೇ ಬಗ್ಗೆ ಅದು ಒಂದು ಡಿಸ್ಕಷನ್ ಆಯಿತು. ಅದು ಒಂದಿಷ್ಟು ಮತ್ತೊಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅದನ್ನು ಸೊಲ್ಯೂಷನ್ಗೆ ಹೋಗ್ಬೇಕು. ಇನ್ನು ಕೆಲವು ಸ್ಮಾಲ್ ಇಶ್ಯೂ ಇದಾವೆ ಇದರಲ್ಲಿ. ಮತ್ತೊಂದು ಇಲ್ಲಿ ಮನೆಗಳು ಮತ್ತೊಂದು ಇದಾವಲ್ಲ, ಅದೊಂದು ಹೌ ಮೆನಿ ಏಕರ್ಸ್ 72 acres ರಿಕ್ವೈರ್ಮೆಂಟ್ ಇದೆ ಇಲ್ಲಿ ಸುತ್ತಲೂ. ಇನ್ನೂ ಸ್ವಲ್ಪ ಎಕ್ಸ್ಪಾನ್ಷನು ಮತ್ತು ವಿಸಿಬಲ್ ಕಾಣಬೇಕಂದ್ರೆ ಕೆಲವು ಹೌಸಸ್ ಬಂದುಬಿಟ್ಟಿದ್ದಾವೆ. ಅದೊಂದು 72 acres ಲ್ಯಾಂಡು ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ದ ಇನಿಷಿಯೇಷನ್. ಅದೊಂದು ಪ್ರೊಸೆಸ್ ಆತಂದರೆ ಅದೊಂದು 72 acre, ಇದೊಂದು 15 acre ಇದು ಬಂತಂದರೆ ಡೆಫಿನೆಟ್ಲಿ ಪರ್ಫೆಕ್ಟ್ ಆಗುತ್ತೆ ಏರ್ಪೋರ್ಟ್. ಆ ಹಿನ್ನೆಲೆ ಇದಾಗಿದೆ. ಮತ್ತು ಇನ್ನೂ ಕೆಲವೊಂದು ಇಶ್ಯೂ ಮತ್ತು ಇದಕ್ಕೆ ಹೊಸದಾಗಿ ಏರ್ಪೋರ್ಟ್ ಟರ್ಮಿನಲ್ ಆಗುವಂಥದ್ದು ಜುಲೈದೊಳಗೆ ಮುಗಿತಿದೆ. ಇದಾದಮೇಲೆ ಮೇನ್ ಅಂದರೆ ನಮಗೆ ಉಡಾನ್ ಯೋಜನೆ ಪೀರಿಯಡ್ ಮುಗಿದ ಮೇಲೆ ಭಾಳಷ್ಟು ಸಿಟಿಗೆ ಏರ್ ಕನೆಕ್ಷನ್ ಕಡಿಮೆ ಆಯಿತು. ಅದರಲ್ಲಿ ಸ್ಟಾರ್ ಏರ್ದು ಏನಿದಲ್ಲ ಆಲ್ಮೋಸ್ಟ್ ಎಲ್ಲ ಸಿಟಿ ಏರ್ ಕನೆಕ್ಷನ್ ಇದ್ದು, ಇಂದೋರ್ ಇತ್ತು, ಅಹಮದಾಬಾದ್ ಇತ್ತು, ಎಲ್ಲವನ್ನೂ ಅವರು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡ್ರು. ಎಲ್ಲಿ ಉಡಾನ್ ಇದೆ ಅಲ್ಲಿ ಹೋದ್ರು ಅವರು. ಹೀಗಾಗಿ ನಮ್ಗೆ ಅದರದ್ದೊಂದು ಸ್ವಲ್ಪ ಲ್ಯಾಕ್ವಿನ ಇದೆ ಇದ್ರದ್ದು ಹಿನ್ನೆಲೆ ಇಟ್ಟುಕೊಂಡು. ಆದರೆ ಈಗ ನಾವು ಇಂಡಿಗೋದವ್ರು ರಿಕ್ವೆಸ್ಟ್ ಮಾಡಿದ ಮೇಲೆ ಬಾಂಬೆಗೆ ಹೊಸ ನವಿ ಮುಂಬೈ ಏರ್ಪೋರ್ಟಿಗೆ ಅವರು ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಸ್ಟಾರ್ ಏರ್ದವರು ಬಂದ್ ಮಾಡಿದ್ರು. ಅದನ್ನು ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ಬಾಂಬೆ ಏರ್ಪೋರ್ಟ್ಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಏನಾಗಿದೆ 50% ಲೋಡ್ ಇದೆ, 40-50% ಲೋಡ್ ಇದೆ ಅಕ್ಯುಪೆನ್ಸಿ. ಅದು ಸ್ವಲ್ಪ ಜಾಸ್ತಿ ಆಗಬೇಕು ಅನ್ನೋಂಥದ್ದು ಅವ್ರು ರಿಕ್ವೆಸ್ಟ್ ಮಾಡಿದ್ರು. ಇಲ್ಲಿ ಚೇಂಬರ್ ಆಫ್ ಕಾಮರ್ಸು ಬೆಳಗಾವಿ, ಯಾಕಂದರೆ ಈ ವಾರ್ ಟೈಮ್ ಇದ್ದುದರಿಂದ ಸ್ವಲ್ಪ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಕಡಿಮೆ ಆಗಿದೆ. ಬಾಂಬೆಗೆ ಯೂಶ್ವಲಿ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಹೋಗ್ತಾ ಇರ್ತಾರೆ. ಅದು ಆಗಿದ್ದರಿಂದ ಸ್ವಲ್ಪ ನಮ್ಮದು ಲೋಡ್ ಕಡಿಮೆ ಆಗಿದೆ. ಬಟ್ ಬೆಳಗಾವಿ ಟು ದಿಲ್ಲಿ 90% ಆಕ್ಯುಪೆನ್ಸಿ ಇದೆ. ಆಮೇಲೆ ಬೆಳಗಾವಿ ಟು ಬೆಂಗಳೂರು ಆಲ್ಮೋಸ್ಟ್ ಮಾರ್ನಿಂಗ್ ಈವ್ನಿಂಗ್ ಇದೆ, ಅದು 90% ಆಕ್ಯುಪೆನ್ಸಿ ಇದೆ. ಅದರದ್ದೇನು ಸಮಸ್ಯೆ ಇಲ್ಲ ನಮಗೆ. ಮೇನ್ ಇರೋದು ಬಾಂಬೆ ಇದ್ದು, ಮತ್ತು ನಮ್ಮದು ಈಗ ಡಿಮಾಂಡ್ ಇರೋದು ಅಹಮದಾಬಾದು, ಜೋಧ್ಪುರು, ಆಮೇಲೆ ಚೆನ್ನೈ, ಪುಣೆ, ಈ 4 ಇದಕ್ಕೆ ಡಿಮಾಂಡ್ ಇದೆ. ಅದನ್ನು ನಾವು ಇಂಡಿಗೋದವ್ರ ಗಮನಕ್ಕೂ ತೊಗೊಂಬಂದೀವಿ. ಅವರು ಒಂದು ಸರ್ವೆ ಮಾಡ್ತಾ ಇದ್ದಾರೆ. ಬಹುಶಃ ಹೊಸ ಟರ್ಮಿನಲ್ ಆದಮೇಲೆ ಚೆನ್ನೈಗೆ ಮತ್ತು ಪುಣೆ, ಆಮೇಲೆ ಜೋಧ್ಪುರು, ಅಹಮದಾಬಾದು ಈ ರೀತಿ ಕನೆಕ್ಷನ್ ಸಿಗಲಿಕ್ಕೆ ಸಾಧ್ಯತೆ, ಆ ಪ್ರಯತ್ನ ನಡೀತಾ ಇದೆ. ಇಷ್ಟು ಒಂದು. ಮತ್ತು ಅವರು ಇಂಡಿಗೋದವರು ಬಂದಿದ್ದರು, ಯಾರು ಸೇಲ್ಸ್ ಜನರಲ್ ಮ್ಯಾನೇಜರು, ಆಮೇಲೆ ಸ್ಟಾರ್ ಏರ್ದವರು ಇದ್ದರು. ಮತ್ತು ಈಗ ಫ್ಲೈ 91 ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಪರ್ಸನಲಿ ಫೋನ್ ಮಾಡಿದ್ದೇನೆ ಮತ್ತು ಲೆಟ್ರು ಹಾಕಿದ್ದೇವೆ. ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಆದಷ್ಟು ಬೇಗನೆ ಅವರು ಒಂದು ಈ ಹುಬ್ಳಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಬೆಳಗಾವಿಂದು ಅಂತ ಹೇಳಿ ಮೊದಲು ಅವರು ಬೆಳಗಾವಿಂದು ಇತ್ತು, ಅದಕ್ಕೆ ಇನ್ನೂ ಹೊಸ ಫ್ಲೈಟ್ಸ್ ಬರ್ತಾ ಇದ್ದಾವೆ. ಹೊಸ ಫ್ಲೈಟ್ಸ್ ಬಂದ ಮೇಲೆ ನಾವು ಬೆಳಗಾವಿಂದು ಸರ್ವಿಸ್ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ನ್ಯೂ ಸಿಟಿ ಕನೆಕ್ಷನ್ಸ್ಗೆ ಏನು ಎಫರ್ಟ್ಸ್ ಆಗಬೇಕು ಆ ಪ್ರಯತ್ನ ಆಗ್ತಾಯಿದೆ. ಮತ್ತು ಈಗಾಗಲೇ ನಾನು 2-3 ಸಲ ಸಿವಿಲ್ ಅವಿಯೇಷನ್ ಮಿನಿಸ್ಟ್ರಿಗೆ ಭೇಟಿಯಾಗಿದ್ದೇನೆ ಮತ್ತು ಪ್ರೈಮ್ ಮಿನಿಸ್ಟ್ರಿಗೆ ಭೇಟಿಯಾದಾಗೂ ಸದ್ಯಕ್ಕೆ ಇದು ಉಡಾನ್ ಯೋಜನೆ ಉಳಿದೂ ಗಮನಕ್ಕೆ ತೊಗೊಂಬಂದಿನಿ. ಆಮೇಲೆ ಎಲ್ಲಿವರೆಗೆ ಅಂದರೆ ಸಿವಿಲ್ ಅವಿಯೇಷನ್ ಮಿನಿಸ್ಟ್ರಿಗೆ
ರಾಜ್ಯ ಸರ್ಕಾರದಲ್ಲೂ ಒಂದು ಮೆಮೊರಂಡಮ್ ಹೋಗಿದೆ. ಇದನ್ನ ಕಮಿಂಗ್ ಡೇಸ್ ಇದನ್ನು ಪ್ರಮೋಟ್ ಮಾಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕನ್ವರ್ಟ್ ಮಾಡಬೇಕು ಅನ್ನುವಂಥದ್ದು ಮೆಮೊರಂಡಮ್ ಕೊಟ್ಟಿದ್ದಾರೆ. ಅದಕ್ಕೆ ಸಪೋರ್ಟಿಂಗ್ ನಾನು ಒಂದು ಲೆಟರ್ ಬರೆದು ಪರ್ಸನಲ್ ಭೇಟಿಯಾಗಿದ್ದೆ ಅವರಿಗೆ, ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೆ. ಅವರು ಕೆಲವೊಂದು ಕಂಡೀಷನ್ಸ್ ಹಾಕಿ ಲೆಟರ್ ಉತ್ತರ ಕೊಟ್ಟಿದ್ದಾರೆ. ನಾನು ಬಹುಶಃ ನಿಮ್ಗೆ ಹಾಗೆ ಕೊಟ್ಟಿದ್ದೀನಿ ನಾನು. ಕಾರಣ ಇವೆಲ್ಲ ಕಂಡೀಷನ್ ಫುಲ್ಫಿಲ್ ಆದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೂ ನಮಗೆ ತೊಂದರೆ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಹೀಗಾಗಿ ಅದು ಒಂದು ಪ್ರಯತ್ನ ನಡೀತಾ ಇದೆ. ಫಸ್ಟ್ ನನಗೆ ಇನ್ನೊಂದು 5-6 ಇಂಪಾರ್ಟೆಂಟ್ ಸಿಟಿಗೆ ಏರ್ ಕನೆಕ್ಷನ್ ಸಿಗಬೇಕು ಬೆಳಗಾವಿಗೆ. ಈಗ ಹೊಸ ಟರ್ಮಿನಲ್ ಬರ್ತಾ ಇದೆ. ಹೀಗಾಗಿ ಅದರಿಂದ ಒಂದಷ್ಟು ಸಿಕ್ತಂದರೆ ನಮ್ಮ ಮುಂದೆ ಬೇರೆ ಇಂಟರ್ನ್ಯಾಷನಲ್ಗೂ ನಾವು ಪ್ರಯತ್ನ ಮಾಡ್ಬೋದು. ಇಷ್ಟೆಲ್ಲ ಒಂದು ಪ್ರಯತ್ನ ಆಗ್ತಾ ಇದೆ. ಓನ್ಲಿ ನೋಡಿ, ಬೆಂಗಳೂರು, ಬಾಂಬೆ, ಆಮೇಲೆ ದಿಲ್ಲಿ ಮತ್ತು ಹೈದರಾಬಾದ್ ಇಷ್ಟು ಮಾತ್ರ ಇದಾವೆ. ನವಿ ಮುಂಬೈ, ಬಾಂಬೆ, ಬೆಂಗಳೂರು ಆ್ಯಂಡ್ ದಿಲ್ಲಿ ಆ್ಯಂಡ್ ಹೈದರಾಬಾದ್ ಇಷ್ಟು ಕನೆಕ್ಷನ್ ಇದೆ. ಉಳಿದು ಏನಾಗಿದೆ, ಅವರು ಡಿಸ್ಕನೆಕ್ಟ್ ಮಾಡಿದ್ರು ಬಿಕಾಸ್ ಆಫ್ ಉಡಾನ್ ಯೋಜನೆ ಇಲ್ಲ ಅಂತೇಳಿ. ಬಟ್ ಇನ್ನೂ ಸ್ಕೋಪ್ ಇದೆ ನಮಗೆ. ಚೆನ್ನೈ, ಪುಣೆ, ಜೋಧ್ಪುರ, ಅಹಮದಾಬಾದ್ ಇವೆಲ್ಲ ಸ್ಕೋಪ್ ಇದೆ. ಅದು ಪ್ರಯತ್ನ ನಡೆಸ್ತಾ ಇದೆ ಮಾಡೋದಕ್ಕೂ ಪ್ರಯತ್ನ. ಮತ್ತು ನಮ್ಮೆಲ್ಲ ಮೆಂಬರ್ಸು ಇವತ್ತು ಎಲ್ಲ ಇದ್ದರು, ಅಡ್ವೈಸರಿ ಕಮಿಟಿ ಮೆಂಬರ್ಸು, ನಮ್ಮ ಡೈರೆಕ್ಟ್ರು ಅವರು ಇದ್ದಾರೆ. ಮತ್ತು ಉಳಿದ ಅಸಿಸ್ಟೆಂಟ್ ಕಮಿಷನರು, ರೆವಿನ್ಯೂ ಆಫೀಸರ್ಸು, ಇವನ್ ಏರ್ಫೋರ್ಸ್ ಆಫೀಸರ್ಸ್ ಅವರೆಲ್ಲ ಬಂದಿದ್ದರು. ಒಳ್ಳೆಯ ಮೀಟಿಂಗ್ ಆಗಿದೆ. ಆ ಫೋಟೋಸು ಕಳಿಸ್ತೀನಿ.